ಒಂದು ಕಾಮೆಂಟ್ ಬಂದಿತ್ತು ಗ್ರಾನೈಟ್ ಶಾಪ್ ಟೂರ್ ಮಾಡಿ ಅಂತ. ಸೊ ಜೊತೆಗೆ ನಮ್ಮ ಮನೆಗೆ ತಂದಿದ್ದು ಗ್ರಾನೈಟ್ ಹೇಗಿತ್ತು ಮತ್ತು ಅದ್ರ ಕಾಸ್ಟ್ ಎಷ್ಟಾಯಿತು ಅಂತ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯಕ್ಷಲಕ್ಷ್ಮಿ ಲೈಫ್. ಯಾರು ಫಸ್ಟ್ ಟೈಮ್ ನೋಡಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲಲ್ಲಿ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋಸ್ ಆಲ್ಮೋಸ್ಟ್ ಅಲ್ಲಿ ಬೇಸ್ಮೆಂಟಿಂದ ಇಲ್ಲಿವರೆಗೂ ಏನು ಕೆಲಸ ಆಗಿದೆ ಅಟ್ಟು ಟೈಲ್ಸ್ ಹಾಕ್ಸೋ ತನಕ ಏನೇನು ಕೆಲಸ ಆಗಿದೆ ಅದೆಲ್ಲವನ್ನು ಕೂಡ ನಾನು ಸ್ಟೆಪ್ ಬೈ ಸ್ಟೆಪ್ಪು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿಸೋದು ಈ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ನಿಮಗೆ ಏನಾದರೂ ಕನ್ಸ್ಟ್ರಕ್ಷನ್ ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡಿದರೆ ಖಂಡಿತ ನನ್ನ ಒಂದು ಓನ್ ಎಕ್ಸ್ಪೀರಿಯೆನ್ಸ್ ಮತ್ತು ಎಷ್ಟೆಷ್ಟು ಅಮೌಂಟ್ ಆಯಿತು ಅಂತ ಪಿನ್ ಟು ಪಿನ್ ಡೀಟೇಲ್ಸನ್ನು ನನ್ನ ಚಾನಲಲ್ಲಿ ಕೊಟ್ಟಿದ್ದೀನಿ. ನೀವು ಹೋಗಿ ಚೆಕ್ ಮಾಡ್ಕೊಬೋದು, ಓಕೆನಾ. ವಿಡಿಯೋದಲ್ಲಿ ಹೇಳ್ದಂಗೆ ಒಬ್ಬರು ಕಮೆಂಟ್ ಮಾಡಿದರು, ಅಂದರೆ ಟೈಲ್ಸ್ ಶಾಪ್ ಟೂರ್ ಮಾಡಿದಾಗ ಕಮೆಂಟ್ ಮಾಡಿದರು ಗ್ರಾನೈಟ್ ಶಾಪ್ ಟೂರ್ ಕೂಡ ಮಾಡಿ ಅಂತ. ಸೊ ಅದಕ್ಕಿಂತ ಮುಂಚೆ ನಾನು ವಿಡಿಯೋ ಮಾಡಿಟ್ಕೊಂಡಿದ್ದೆ, ಆದರೆ ಅಪ್ಲೋಡ್ ಮಾಡಿರಲಿಲ್ಲ. ನೀವು ಏನು ನೋಡ್ತಿದ್ದೀರಲ್ವ ವಿಡಿಯೋ, ಇದು ಬಂದು ಮಾಲೂರು, ಅಂದರೆ ಕೋಲಾರ ಡಿಸ್ಟಿಕ್ ಮಾಲೂರಲ್ಲಿ ಇರ್ತಕ್ಕಂಥ ಒಂದು ಗ್ರಾನೈಟ್ ಶಾಪ್ ಅಂತಲೇ ಹೇಳ್ಬೋದು. ಸೊ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಅಲ್ಲಿ ಹೋಗ್ಬಿಟ್ಟು ಶಿವಶಕ್ತಿ ಗ್ರಾನೈಟ್ಸ್ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಇಲ್ಲಿ ಕಲೆಕ್ಷನ್ಸು ಸ್ವಲ್ಪ ಸಾಕಷ್ಟು ಮಟ್ಟಿಗೆ ಕಡಿಮೆನೇ ಇರ್ಬೋದು, ಆದರೆ ರೈಟ್ ವೈಸ್ ನೋಡೋಕೆ ಹೋದರೆ ತುಂಬ ಕಡಿಮೆ ಬೆಲೆಗೆ ಕೊಡ್ತಾರೆ. ಯಾಕೆ ಹೇಳಿದೆ ಅಂದರೆ ನಾವು ಆಲ್ರೆಡಿ ಪರ್ಚೇಸ್ ಮಾಡಿದ್ದೀವಲ್ವ, ಲೈಕ್ ಸಿಂಕ್ ಆಗಿರ್ಬೋದು, ಕಿಚನ್ ಶೆಲ್ಫ್ ಆಗಿರ್ಬೋದು. ಸೊ ಹಾಗಾಗಿ ಅದ್ರ ಮೇಲೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ತುಂಬ ವೆರೈಟೀಸ್ ಆಫ್ ಗ್ರಾನೈಟ್ಸ್ ಇತ್ತು. ಅಂದರೆ ಆ ಅಂಗಡಿಗೆ, ಅಂದರೆ ಸರೌಂಡಿಂಗ್ ಕಂಪೇರ್ ಮಾಡಿದ್ರೆ ಆ ಅಂಗಡಿ ತುಂಬ ದೊಡ್ಡದಾಗಿತ್ತು, ಆ ಶಾಪ್ ದೊಡ್ಡದಾಗಿತ್ತು. ಹಾಗಾಗಿ ಹೇಳ್ತಾ ಇದ್ದೀನಿ ನಿಮಗೆ. ಇವಾಗ ಏನು ನೋಡ್ತಿದ್ದಾರೆ ಪ್ರೆಸೆಂಟ್, ಇದರಲ್ಲಿ ಯಾವುದು ಗ್ರಾನೈಟ್ಸಲ್ಲಿ ನನಗೆ ಹೆಸರು ಗೊತ್ತಿಲ್ಲ. ಸೊ ಖಂಡಿತ ಈ ಗ್ರಾನೈಟ್ ಹೆಸರನ್ನು ಈ ಗ್ರಾನೈಟ್ ಹೆಸರನ್ನು ಅಂತ ಕೇಳೋಕೆ ಹೋಗ್ಬಿಡಿ, ನನಗೆ ಗೊತ್ತಿಲ್ಲ. ಹಾಗಾಗಿ ಡಿಸೈನ್ಸ್ ಮಾತ್ರ ತೋರಿಸ್ತಿದ್ದೀನಿ, ಡಿಸೈನ್ಸು ಕಲರ್ಸು ಮಾತ್ರ ತೋರಿಸ್ತಿದ್ದೀನಿ ಅಷ್ಟೇ. ಮತ್ತು ಇಲ್ಲಿ ಟೈಲ್ಸ್ ಕೂಡ ಇತ್ತು, ವೈಟ್ ಕಲರ್ ಟೈಲ್ಸ್ ಮಾತ್ರ ಸಿಕ್ಕಿತ್ತು, ಬೇರೆ ಟೈಲ್ಸ್ ಎಲ್ಲ ಏನೂ ಇರಲಿಲ್ಲ. ಆದರೆ ಒಂದು ಅಡಿಗೆ ಬಂದು 120, 130 ಈ ಥರ, ಅಂದರೆ ಮಿನಿಮಮ್ ಒಂದು 100 ಮೇಲೇ ಇರ್ತಾಯಿತ್ತು. ತೀರಾ ಸ್ವಲ್ಪ ಜಾಸ್ತಿ ಹಳೇದಾಗ್ಬಿಟ್ಟಿದೆ ಡಿಸೈನ್ ಅನ್ನೋದು ಒಂದು 60-70ಗೆಲ್ಲ ಕೊಡ್ತಾಯಿದ್ರು. ಇನ್ನು ಹೊಸ್ದಾಗಿ ಬಂದಿರತಕ್ಕಂಥ ಡಿಸೈನ್ಸ್ ಆ್ಯಸ್ ಯೂಶ್ವಲ್ 100 ಮೇಲೇ ಇರೋದು. ನನಗೆಲ್ಲನೂ ನಿಜವಾಗ್ಲೂ ಹೇಳ್ತೀನಿ, ಗ್ರಾನೈಟ್ ಇಷ್ಟ ಆಗಲ್ಲ ಅಷ್ಟೊಂದು, ಯಾಕಂದರೆ ಅದು ಲುಕ್ಕಿಂಗ್ ವೈಸ್ ಚೆನ್ನಾಗಿರೋದಿಲ್ಲ. ಅದಕ್ಕೆ ನಾನು ಗ್ರಾನೈಟ್ ಇಷ್ಟಪಡೋದಿಲ್ಲ. ಬಟ್ ನೆಲ ಗಟ್ಟಿಯಾಗಿರಬೇಕು, ಚೆನ್ನಾಗಿರಬೇಕು ಅನ್ನೋರು ಗ್ರಾನೈಟ್ ಹಾಕ್ಸ್ಕೊತಾರೆ. ಆದರೆ ಹೇಳ್ತಾರೆ ರಿಚ್ ಲುಕ್ ಇರುತ್ತೆ ಅಂತ, ಬಟ್ ನನಗೇನು ಆ ಥರ ಅನಿಸಿಲ್ಲ. ಇದು ನನ್ನ ಓನ್ ಒಪಿನಿಯನ್ ಅಷ್ಟೇ, ಒಬ್ಬೊಬ್ರಿಗೂ ಒಂದೊಂದು ಥರ ಇಷ್ಟ ಇರುತ್ತೆ. ಸೊ ನೀವೆಲ್ಲ ನೋಡ್ತಿದ್ದೀರಲ್ಲ, ಒಂದೊಂದಿಗಿಂತ ಇನ್ನೊಂದು ಡಿಸೈನ್ಸು ಇತ್ತು. ಈ ಡಿಸೈನ್ ನಂಗೆ ತುಂಬ ಇಷ್ಟ ಆಯಿತು. ಇದು ಮತ್ತು ಬ್ಲೂ ಕಲರ್ ಇತ್ತಲ್ಲ, ಅದು ಚೆನ್ನಾಗಿತ್ತು. ಬಟ್ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇನ್ನೊಂದಿತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್, ಅದು ಚೆನ್ನಾಗಿತ್ತು. ಬಟ್ ಇಲ್ಲಿ ಅಂಗಡಿ ಓನರ್ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಲೈಕ್ ನಾವು ಕೇಳೋ ರೇಟ್ಗೆ ಹೆಚ್ಚು ಕಮ್ಮಿ ಹಾಕ್ಕೊಡ್ತಾರೆ. ಹಾಗಾಗಿ ನಿಯರೆಸ್ಟ್ ಯಾರಾದರೂ ಇದ್ದರೆ ಹೋಗಿ. ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ, ಜಸ್ಟ್ ನಮಗಾಗಿದ್ದ ಅನುಭವ ಅಷ್ಟೇ ಹೇಳ್ತಾ ಇರೋದು. ಮತ್ತು ಇದೇನಿದೆಯಲ್ಲ, ಇದು ಸ್ಟೆಪ್ಸ್ಗೆಲ್ಲ ಹಾಕ್ತಾರೆ, ಸ್ವಲ್ಪ ರಫ್ ಆಗಿರುತ್ತೆ, ಅದರ ಹೆಸರು ನನಗೆ ಗೊತ್ತಿಲ್ಲ. ಮತ್ತು ಇಲ್ಲಿ ಸಿಂಕ್ ಎಲ್ಲನೂ ಅಷ್ಟೇ, ಆಲ್ಮೋಸ್ಟ್ ಎಲ್ಲರೂ ಈಗ ಜಾಸ್ತಿ ಜನ ಸ್ಟೀಲ್ ಸಿಂಕನ್ನೇ ಇಷ್ಟಪಡ್ತಾರೆ. ಬಟ್ ನನಗೆ ಸ್ಟೀಲ್ ಸಿಂಕ್ ಇಷ್ಟ ಆಗಲ್ಲ, ಯಾಕಂದರೆ ಅದನ್ನು ಮೈಂಟೈನ್ ಮಾಡೋದು ತುಂಬ ಕಷ್ಟ. ಪ್ಲಸ್ ಒಂಚೂರು ಗಲೀಜಾದ್ರೂ ಮತ್ತು ಎತ್ತು ಕಾಣಿಸುತ್ತೆ. ನಾನು ಹಾಗಾಗಿ ಗ್ರಾನೈಟ್ ಸಿಂಕನ್ನು ಹಾಕ್ಸ್ಕೊಂಡಿದ್ದೀನಿ. ಗ್ರಾನೈಟ್ ಸಿಂಕ್ ಅಂದರೆ ಒಂದೇ ಕಲ್ಲಲ್ಲಿ ಕಟ್ ಮಾಡಿರ್ತಾರೆ ಅಲ್ವಾ, ಅದು. ಮಾಮೂಲಿ ಸಿಂಕ್ ಅಂದರೆ 2000ಕ್ಕೆಲ್ಲ ಸಿಗುತ್ತೆ, 4 ಪೀಸ್ ಜಾಯಿಂಟ್ ಮಾಡಿರ್ತಾರಲ್ಲ ಅದು. ಈ 4 ಪೀಸ್ ಜಾಯಿಂಟ್ ಮಾಡಿರ್ತಕ್ಕಂಥ ಸಿಂಕ್ ಏನಿದೆಯಲ್ಲ, ಅದು ಬೇಗ ಗಮ್ಮೆಲ್ಲ ಬಂದುಬಿಡುತ್ತೆ. ಆಮೇಲೆ ಸಿಂಕೆಲ್ಲ ಸೋರೋದು ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೀವು ಹಾಕ್ಸಿರ ಒಂದು 2000 ಎಕ್ಸ್ಟ್ರಾ ಆಗ್ಬೋದು. ಈವನ್ ಒಂದೇ ಕಲ್ಲಲ್ಲಿ ಕಟ್ ಮಾಡಿರ್ತಾರಲ್ಲ ಆ ಸಿಂಕೆ ಯೂಸ್ ಮಾಡಿ. ಮತ್ತು ಈ ಶೆಲ್ಫ್ ಇರುತ್ತಲ್ಲ, ಕಿಚನ್ ಶೆಲ್ಫ್ಗೆ, ಅದು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕಾಮನ್ನಾಗಿ ಹಾಕ್ಸೋದು ಈ ಗ್ರೀನ್ ಆ್ಯಂಡ್ ಬ್ಲ್ಯಾಕ್ ಬರುತ್ತೆ ಡಿಸೈನು, ಅದನ್ನೇ ಹಾಕ್ಸೋದು. ಅಂದರೆ ಎಲ್ಲರ ಮನೆಯಲ್ಲೂ ಅದೇ ಹಾಕ್ಸೋದು. ಅದು ಬಿಟ್ಟು ಇನ್ನು ಸ್ವಲ್ಪ ನಮ್ಮ ಹತ್ರ ಅಮೌಂಟ್ ಇದೆ ಅಂದರೆ ವೈಟ್ ಕಲರ್ ಹಾಕ್ಸ್ತಾರೆ. ಅದು ವೈಟ್ ಅಂದರೆ ತುಂಬ ರಿಚ್ ಆಗಿರ್ತಕ್ಕಂಥವ್ರು ವೈಟ್ ಕಲರ್ ಹಾಕ್ಸ್ತಾರೆ. ಅದು ತುಂಬ ಒಂದು ಅಡಿ ಬಂದು 250 ಆ ಥರ ಹೇಳ್ತಾರೆ, 250, 300 ಆ ಥರ ಹೇಳ್ತಾರೆ. ಇವಾಗ ನಾವು ತೊಗೊಂಡಿರೋದು ಬಂದು ಸುಮಾರು ಒಂದು 120, 110 ಬೀಳುತ್ತೆ ಅಷ್ಟೇ ನಮಗೆ. ಕೊನೆಯದಾಗಿ ಶಾಪೆಲ್ಲ ವಿಡಿಯೋ ಮಾಡಿಕೊಂಡು ಬಂದ್ವಿ. ನೋಡಿ ಅಲ್ಲಿ ಕೂತಿದ್ದಾರಲ್ಲ, ಸೊ ಅವರೇ ಓನರು.
ಒಟ್ಟಾರೆಯಾಗಿ ನಾನಿವಾಗ ನಮ್ಮ ಮನೆಗೆ ಲೈಕ್ ಎಲ್ ಶೇಪ್ ಕಿಚನ್ಗೆ ಶೆಲ್ಫ್ ಬರುತ್ತಲ್ಲ ಕಲ್ಲು, ಅದಕ್ಕೆ ಮತ್ತು ಒಂದು ಸಿಂಕ್ಗೆ ಮತ್ತು 3 ಪೀಸ್ ಗ್ರಾನೈಟು. 3 ಪೀಸ್ ಅಂದರೆ ಇವಾಗ ಏನು ನೋಡ್ತಿರಲ್ಲ ನೀವು, 3 ಅಡಿಗೆ 7 ಅಡಿ 6 ಅಡಿನೋ 7 ಅಡಿನೋ ಬರುತ್ತಲ್ಲ, ಇಷ್ಟು ದೊಡ್ಡ ಕಲ್ಲು, ಇಷ್ಟು ದೊಡ್ಡ ಈ ಥರ ಕಲ್ಲು 3 ತೊಗೊಂಡಿದ್ದೀನಿ. ಅದೇನಕ್ಕೆ ಅಂದರೆ ದೇವ್ರ ಮನೆಗೆ ಪ್ಲಸ್ ಮೈನ್ ಎಂಟ್ರೆನ್ಸ್ ಇದೆಯಲ್ಲ ಅಲ್ಲಿಗೆ, ಜೊತೆಗೆ ಈ ಕಿಟಕಿ ಬಾಗ್ಲ ಹತ್ರ ಬೀಡಿಂಗ್ ಎಲ್ಲ ಕೊಡ್ತಾರಲ್ಲ ಅಲ್ಲಿಗೆ, ಜೊತೆಗೆ ರೂಮಲ್ಲಿ ಒಂದು ಕಬೋರ್ಡ್ ಥರ ಮಾಡಿಸ್ಬೇಕು ಅಂತಿದ್ದೀನಿ. ಯಾವುದರಲ್ಲಿ? ಗ್ರಾನೈಟ್ ಕಲ್ಲಲ್ಲಿ. ಸೊ ಇಷ್ಟಕ್ಕೆ ನಾನು 3 ಕಲ್ಲನ್ನು ತೊಗೊಂಡಿದ್ದು. ಆ 3 ಕಲ್ಲು ಪ್ಲಸ್ ಒಂದು ಸಿಂಕು ಮತ್ತು ಎಲ್ ಶೇಪು ಇದಕ್ಕೆ ಕಿಚನ್ ಸ್ಲ್ಯಾಬ್ಗೆ. ಸೊ ಇಷ್ಟಕ್ಕೆ ಸುಮಾರು ಎಷ್ಟಾಗಿರ್ಬೋದು ಅಂದರೆ ಎಕ್ಸಾಕ್ಟಾಗಿ 17,000 ಆಯಿತು. ಮತ್ತು ಅವ್ರಿಗೆ ರೆಂಟೆಲ್ಲ ಅವರೇ ಕೊಟ್ಟರು, ನಾವೇನು ಕೊಡಲಿಲ್ಲ. ಸಾರಿ, ರೆಂಟೆಲ್ಲ ಅವರೇ ಕೊಟ್ಟರು. ಜೊತೆಗೆ ಅಲ್ಲಿ ಬಂದು ಯಾರು ಇದು ಕಲ್ಲೇ ತೊಳ್ಗಡೆ ಇರ್ತಾರಲ್ಲ ಅವ್ರಿಗೆ ಮಾತ್ರ 1,000 ರೂಪಾಯಿ ಕೊಟ್ವಿ. ಯಾಕಂದರೆ ಅದು ಕಲ್ಲು ತುಂಬ ತೂಕ ಇರುತ್ತೆ, ಅವರು ಅದಕ್ಕೆ ನಾವು ಸಪ್ರೇಟ್ ಚಾರ್ಜ್ ಮಾಡಬೇಕಂತೆ. ಸೊ ಅದು 1,000 ರೂಪಾಯಿ ಆಯಿತು. ಒಟ್ಟಾರೆಯಾಗಿ ಬರೀ ಕಲ್ಲಿಗೆ ಮೆಟೀರಿಯಲ್ಗೆ ಮಾತ್ರ 18,000 ಆಯಿತು. ನೀವು ಊಹೆ ಮಾಡ್ಕೊಳ್ಳಿ. ಸಿಮೆಂಟು 1-2 ಮೂಟೆ ಬೇಕು, ಮ್ಯಾಕ್ಸಿಮಮ್ 1.5 ಮೂಟೆ ಆದರೂ ಬೇಕೇ ಬೇಕು. ಮತ್ತು ಅದನ್ನು ಕೂರಿಸೋದಕ್ಕೆ ಮತ್ತು ಅದಕ್ಕೆ ಕೆಲಸ ಅಂದರೆ ಅದೆಲ್ಲ ಕಟ್ಟೋದು ಕೆಲಸ, ಆ ಕೆಲಸ ಎಲ್ಲ ಸೇರಿ ಆಲ್ಮೋಸ್ಟ್ ಅಲ್ಲಿ 1-2.5 3,000ನೇ ಆಗೋಗ್ಬಿಡುತ್ತೆ. 21,000 ಆಯಿತು ಹೆಚ್ಚು ಕಮ್ಮಿ. ಕಿಚನಲ್ಲಿ ಶೆಲ್ಫ್ಗೆ ಮತ್ತು ಗ್ರಾನೈಟ್ಸ್ಗೆ 21,000 ಆಯಿತು ಕಟ್ಟೋದು ಸೇರಿ. ಇನ್ನು ರಿಮೈನಿಂಗ್ ಏನಿದೆಯಲ್ವಾ ಲೈಕ್ ಟೈಲ್ಸು ಅದು ಇದು ಅನ್ನೋಷ್ಟು ಕಿಚನಲ್ಲಿ ಜಾಸ್ತಿ ಅಂದರೆ ಜಾಸ್ತಿ ಅಮೌಂಟ್ ಎಳೆದ್ಬಿಡುತ್ತೆ. ಟ್ಯಾಪ್ ಆಗಿರ್ಬೋದು, ಅದಕ್ಕೆಲ್ಲ ಇನ್ನೂ ಜಾಸ್ತಿ ಅಮೌಂಟ್ ಎಳೆದ್ಬಿಡುತ್ತೆ. ಇದು ಇನ್ನು ಮನೆಗೆ ಪೂರ್ತಿ ಗ್ರಾನೈಟ್ ಹಾಕ್ಸ್ತೀವಿ ಅಂದರೆ ಮೇ ಬಿ ಎಷ್ಟಾಗಬಹುದು ನನಗೆ ಅದು ಅಂದಾಜು ಕೂಡ ಗೊತ್ತಿಲ್ಲ. ಯಾಕಂದರೆ ನನಗೆ ಅನುಭವ ಇಲ್ಲ, ಹಾಗಾಗಿ ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ. ಇನ್ನು ರೂಮಲ್ಲಿ ಒಂದು ಶೆಲ್ಫ್ ಹಾಕ್ಸ್ಬೇಕು ಅಂತ ಹೇಳಿದ್ನಲ್ಲ, ಕಬೋರ್ಡ್ ಥರ. ಸೊ ಅದನ್ನು ಮಾಡಿದ್ದಾದಮೇಲೆ ನಾನು ಅದ್ರ ಬಗ್ಗೆ ವಿಡಿಯೋವನ್ನು ಮಾಡ್ತೀನಿ, ಆಯಿತಾ. ಇನ್ನೂ ಅದೇನು ಇನ್ನೂ ಮಾಡಿಲ್ಲ. ಸೊ ಮಾಡ್ತಾರೋ ಇಲ್ಲೋ ಅಂತ ಕೂಡ ನನಗೆ ಗೊತ್ತಿಲ್ಲ. ಅದು ಮಾಡಿದ್ರೆ ನನಗೊಂದು ಐಡಿಯಾ ಬರುತ್ತೆ. ನೋಡಿ, ಇದು ಒಂದೇ ಕಲ್ಲಲ್ಲಿ ಮಾಡಿರ್ತಕ್ಕಂಥ ಸಿಂಕು. ಅದು ಒಂದೇ ಕಲ್ಲಲ್ಲಿ ಮಾಡಿರ್ತಕ್ಕಂಥ ಸಿಂಕ್ ಆದರೆ ತುಂಬ ಚೆನ್ನಾಗಿರುತ್ತೆ. ವಿತ್ ಪಾಲಿಷ್ ಮಾಡಿಕೊಡ್ತಾರೆ ಅವರು, ಶೇಪ್ ಮಾಡಿ ಪಾಲಿಷ್ ಮಾಡಿಕೊಡ್ತಾರೆ. ಮತ್ತು ಇನ್ನೊಂದು ಕಿಚನ್ಗೆ ಬೀಡಿಂಗ್ ಥರ ಮಾಡ್ತಾರಲ್ವ, ಅದು ನಾವು ಮಾಡಿಸಿಲ್ಲ. ಯಾಕೆ ಮಾಡಿಸಿಲ್ಲ ಅಂದರೆ ಬೇಗ ಕಿತ್ತೋಗ್ಬಿಡುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಟ್ ನಿಮ್ಗೆ ಯಾರಿಗಾದ್ರೂ ನಿಮ್ಮಲ್ಲಿ ಗೊತ್ತಿದ್ದರೆ ಅಥವಾ ನೀವು ಯೂಸ್ ಮಾಡ್ತಿದ್ರೆ ಆ ಕಿಚನ್ ಶೆಲ್ಫ್ಗೆ ಅಂದರೆ ನೀರು ಹೊರಗಡೆ ಬರದಿರೋ ಥರ ಬೀಡಿಂಗ್ ಥರ ನೀವು ಮಾಡಿಸಿದ್ರೆ ನನಗೆ ಖಂಡಿತ ಒಂದ್ಸಲಿ ಹೇಳಿ. ಅದು ಕಿತ್ತೋಗುತ್ತೆ ಅಂದರೆ ಗಮ್ಮೆಲ್ಲ ಬಂದ್ಬಿಡುತ್ತಾ ಇಲ್ಲಾಂದರೆ ಚೆನ್ನಾಗಿರುತ್ತಾ ಅಂತ ಹೇಳಿ. ಖಂಡಿತ ನಾನು ಆ ಥರ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅವ್ರ ಶಾಪವ್ರು ಹೇಳಿದ್ರು ಬೇಗ ಕಿತ್ತೋಗ್ಬಿಡುತ್ತೆ ಅಂತ. ನಿಮ್ಮ ಅನುಭವನೂ ಹೇಳಿದ್ರೆ ನನಗೆ ಸ್ವಲ್ಪ ಯೂಸ್ ಆಗುತ್ತೆ ಅಲ್ವಾ. ಇದು ಇನ್ನೊಂದು ಗ್ರಾನೈಟ್ ಶಾಪು, ಅಂದರೆ ಇದು ಫಸ್ಟ್ ನಾವು ಇಲ್ಲಿ ಆರ್ಡ್ರ್ ಕೊಟ್ಟಿದ್ದು. ಬಟ್ ಇವರು ತುಂಬ ಲೇಟ್ ಮಾಡ್ತಾರೆ ಅಂತ ಗೊತ್ತಾಯಿತು. ಹಾಗಾಗಿ ನಾವೇನು ಮಾಡಿದ್ವಿ, ಸ್ವಲ್ಪ ಬೇಗ ಆಗಬೇಕು ಅಂತ ಆವಾಗಲೇ ತೋರಿಸಿದ ಅಂಗಡಿಯಲ್ಲೇ ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದ್ವಿ. ಅಲ್ಲಿ ಮಾರ್ನಿಂಗ್ ಹೇಳಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗೆಲ್ಲನೂ ಕಟ್ ಮಾಡಿ ಕೊಟ್ಬಿಟ್ರು. ಈವನ್ ನೀವು ಮಾಲೂರು ನಿಯರ್ ಬಂದರೆ ಆಲ್ಮೋಸ್ಟ್ ಅಲ್ಲಿ ಗ್ರಾನೈಟ್ ಅಂಗಡಿಗಳು ಬೇಜನ್ ಸಿಗುತ್ತೆ. 1-2 ಅಲ್ಲ, ಬೇಜನ್. ಒಂದು ಆ ರೋಡಲ್ಲೇ ಏನೂ ಇಲ್ಲಾಂದರೆ 30-40 ಅಂಗಡಿ ಇರುತ್ತೆ, ಅಷ್ಟೊಂದು ಇರುತ್ತೆ ಮಾಲೂರು ಏರಿಯಾದಲ್ಲಿ. ಇನ್ನು ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದು ಬೆಡ್ರೂಮಲ್ಲಿ ಶೆಲ್ಫೆಲ್ಲೂ ಕಡಪ ಕಲ್ಲು ಅಂತ ಕರಿತೀವಲ್ವ, ಈ ಥರದ್ದು ಇದು ಅಂದ್ಕೊಂಡಿದ್ದೆ. ಬಟ್ ಇದು ಮೈಂಟೆನೆನ್ಸ್ ಕಷ್ಟ, ಪ್ಲಸ್ ಇವಾಗೆಲ್ಲ ಯಾರೂ ಯೂಸ್ ಮಾಡಲ್ವಲ್ಲ ಅಂತ ಅಂದ್ಕೊಂಡು ನಾನು ಯೂಸ್ ಮಾಡಲಿಲ್ಲ. ಆಮೇಲೆ ಎಲ್ಲರೂ ಕೇಳ್ತಾಯಿದ್ರಿ ಇಲ್ಲಿವರೆಗೂ ಎಷ್ಟು ಅಮೌಂಟ್ ಆಯಿತು ಮನೆಗೆ ಅಂತ. ಸೊ ಅದ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಿಮಗೆ ಅಂದರೆ ಲೈಕ್ ಅಮೌಂಟ್ ಎಷ್ಟಾಯಿತು ಅಂತ ಹೇಳಿಬಿಡ್ಬೇಕಾ ಅಥವಾ ಇಂಡಿವಿಜುವಲ್ ಆಗಿ ಹೇಳಬೇಕಾ? ಲೈಕ್ ಏನಪ್ಪ ಫೌಂಡೇಶನ್ಗೆ ಇಷ್ಟ ಆಯಿತು, ಗೋಡೆಗೆ ಇಷ್ಟ ಆಯಿತು, ಬ್ಲಾಸ್ಟಿಂಗ್ ಈ ಥರ ಹೇಳಬೇಕಾ? ಒಂದ್ಸಲಿ ಕಾಮೆಂಟ್ ಮಾಡಿ ತಿಳಿಸಿ. ಫುಲ್ ಅಮೌಂಟ್ ಅಂದರೆ ಇಲ್ಲಿವರೆಗೂ ನಂದು 21 ಲಕ್ಷ ಆಗಿದೆ ಮನೆಗೆ. ಇನ್ನೂ ಒಂದು ಲಕ್ಷದ ಮೇಲೇ ಆಗುತ್ತೆ, ಅಂದರೆ ಗೃಹ ಪ್ರವೇಶ ಬಿಟ್ಟು ಇನ್ನೂ 1 ಲಕ್ಷದ ಮೇಲೆ ಹಾಕಬಹುದು. ಒಟ್ಟಾರೆಯಾಗಿ ಒಂದು 22 ಲಕ್ಷ ಆಗುತ್ತೆ ಅಂತ ನನ್ನ ಒಂದು ಅಂದಾಜು. ಕೊನೆಗೆ ಮನೆಗೆ ಎಲ್ಲ ತಗೊಬಂದ್ವಿ. ನೋಡಿ, ಇದೇ ಕಲ್ಲು ಹೇಳಿದ್ದು 3 ಪೀಸ್ ತಗೊಬಂದ್ವಿ ಅಂತ ಹೇಳಿದ್ದು. ತಗೊಬಂದು ಇಟ್ವಿ. ಆಲ್ಮೋಸ್ಟ್ ಅಲ್ಲಿ ಇದು ಕೆಲಸ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಟೋಟಲ್ ಫೈನಲ್ ಲುಕ್ ನಾನು ಫ್ಯೂಚರಲ್ಲಿ ಅಂದರೆ ಲೈಕ್ ಮುಂದಿನ ದಿನಗಳಲ್ಲಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ, ಆಯಿತಾ. ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಕನ್ಸ್ಟ್ರಕ್ಷನ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್.